ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ನಾನು ನಿಮ್ಮ ಬಾನುಲಿ ಗೆಳೆಯ ಚೇತನ್ ಕೆ ಬೆಳತೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ತಾಲೂಕಿನ ಗ್ರಾಮಗಳ ಇತಿಹಾಸ, ಅಲ್ಲಿನ ವಿಶೇಷ ದೇವಾಲಯಗಳು ಹಾಗೂ ಅಲ್ಲಿನ ವೈಭವ ಆಚರಣೆ ಹಾಗೂ ಮಹತ್ವ ಕುರಿತ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಕೇರಳದ ವೈನಾಡಿನಲ್ಲಿ ಪನಾಮರಂ ಮತ್ತು ಮಾನಂತವಾಡಿ ನದಿಯ ಸಂಗಮದಿಂದ ಜನಿಸಿ ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯಗಳ ನಡುವೆ ಹರಿದು ವನಸಿರಿನಾಡು, ಹೆಗ್ಗಡದೇವನಕೋಟೆ ಮತ್ತು ಸರಗೂರು ತಾಲೂಕಿನ ಆಕರ್ಷಣ ಬಿಂದು ಹಾಗೂ ಅನೇಕ ತಾಲೂಕುಗಳಿಗೆ ಜೀವನದಿಯಾಗಿರುವ ಮತ್ತು ತೀನರಸೀಪುರದಲ್ಲಿ ಕಾವೇರಿ ನದಿಗೆ ಸಂಗಮ ಹೊಂದುವ ಕಬಿನಿ ನದಿ ಜಲಾಶಯದ ಬಗ್ಗೆ ಮತ್ತು 1959ರಿಂದ 1974ರವರೆಗೆ ಜಲಾಶಯವನ್ನು ನಿರ್ಮಿಸಿದ ರೋಚಕ ಇತಿಹಾಸದ ಬಗ್ಗೆ ತಿಳಿಯೋಣ. ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಕಬಿನಿ ಅಣೆಕಟ್ಟು ನಿರ್ಮಾಣದಲ್ಲಿ ಪಾತ್ರವಹಿಸಿದ ಶ್ರೀಯುತ ಕಾಶಯ್ಯರವರ ಮೊಮ್ಮಗರಾದಂತಹ ಶ್ರೀಯುತ GV ಸೀತಾರಾಮರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವಾಗ ಮೊದಲನೇದಾಗಿ ಕಬಿನಿ ಅಣೆಕಟ್ಟನ್ನು ಕಟ್ಟುವಲ್ಲಿ ಶ್ರೀಯುತ ಕಾಶಯ್ಯರವರು ಮತ್ತು ನಿಮ್ಮ ಕುಟುಂಬದವರ ಪ್ರಮುಖ ಪಾತ್ರ ಹೇಗಿತ್ತು ಸರ್? 1959ರಲ್ಲಿ ಡ್ಯಾಮ್ ಪ್ರಾರಂಭ ಆಗುವ ಸಂದರ್ಭ. ಆಗ ಈ ಡ್ಯಾಮ್ಗೆ ಒಂದು ರೂಪುರೇಷೆಗಳನ್ನ ಮಾಡಿ ಮಣ್ಣು ಕೆಲಸ ಮಾಡ್ತಾರಲ್ಲ, ಫೌಂಡೇಶನ್ ತೆಗಿಬೇಕು ಅಂತಂದರೆ ಆ ಫೌಂಡೇಶನ್ ಕೆಲಸನೆಲ್ಲ ಕಾಶಯ್ಯನವರು ಅಂತೇಳಿ ನಮ್ಮ ತಾತ ಅವರಿದ್ದರು, ನಮ್ಮ ತಾಯಿಯವರ ತಂದೆ, ಅಣ್ಣ ತಮ್ಮದಿರು, ದೊಡ್ಡ ಕಾಶ, ಶಿನ್ ಕಾಶಯ್ಯ ಅಂತ. ಅವ್ರುಗಳು ಲಕ್ಕೊಳ್ಳಿ ಪ್ರಾಜೆಕ್ಟಲ್ಲಿ ದೊಡ್ಡ ಕಾಂಟ್ರಾಕ್ಟರ್ ಇರ್ತಾರೆ BRPನಲ್ಲಿ. ಅವ್ರು ಇಲ್ಲಿಗೆ ಬಂದು ಈ ಡ್ಯಾಮ್ನ ಫೌಂಡೇಶನ್ ಎಲ್ಲ ಅವ್ರು ಮಾಡ್ತಾರೆ. ಅವತ್ತು ಸುಮಾರು ಬೋವಿ ಸಮಾಜದ ಒಂದು 500 ಜನ ವರ್ಕರ್ಸು ಮತ್ತು ಇಲ್ಲಿ ಇದ್ದಂಥ ತಲಕಾಡು ಕ್ಯಾಂಪು ಮತ್ತು ದೊಡ್ಡರಂಗನ ಕ್ಯಾಂಪು ಮತ್ತು ಬೀಚನಹಳ್ಳಿಗೆ ಬಂದಂಥ ಅನೇಕ ರಾಜ್ಯಗಳಿಂದ ಬಂದಂಥ ಕೆಲಸಗಾರರುಗಳು. ಅಂದರೆ ಇದು ಒಂದು ಪ್ರಾಜೆಕ್ಟ್ ಏರಿಯಾ, ಕಬಿನಿ ಕಾಲೋನಿ ಒಂದು ಪ್ರಾಜೆಕ್ಟ್ ಏರಿಯಾಗೆ ಸರ್ಕಾರ ಅಂದಿನ ಏನು ಜನಗಳಿಗೆ ಕೆಲಸ ಮಾಡೋದಕ್ಕೆ ನಿಮಗೆ ವಸತಿ ಆಗಲಿ, ಹಾಸ್ಪಿಟ್ಲ್ ಆಗಲಿ, ಶಾಲೆ ಆಗಲಿ ಮತ್ತು ರಕ್ಷಣೆ ಆಗಲಿ, ಪ್ರತಿಯೊಂದು ಮತ್ತು ಸೂರುಗಳಾಗಲಿ ಎಲ್ಲನೂ ಕೂಡ ಒಂದು ಪ್ರಾಜೆಕ್ಟ್ ಏರಿಯಾದಲ್ಲಿ ಒಂದು ಜಾಗಗಳನ್ನ ಗುರ್ತು ಮಾಡಿ ಜನಗಳಿಗೆ ಇರೋದಕ್ಕೂ ಅವಕಾಶ ಮಾಡಿಕೊಟ್ಟು, ಕ್ಯಾಂಪ್ಗಳಿರೋಕ್ಕೂ ಅವಕಾಶಗಳನ್ನ ಮಾಡಿಕೊಟ್ಟು, ಅಧಿಕಾರಿಗಳು ಇರೋದಕ್ಕೂ ಕೂಡ ಕ್ವಾರ್ಟರ್ಸ್ಗಳನ್ನೆಲ್ಲ ಮಾಡಿಕೊಟ್ಟು ಅವತ್ತೇ ಎಲ್ಲ ಪ್ರಾರಂಭಗಳು ಮಾಡಿ ಕೆಲಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸುಮಾರು ಅವತ್ತು ಕಾಶಯ್ಯ ಆ್ಯಂಡ್ ಕಂಪನಿ ಏನಿದೆ ಫೌಂಡೇಶನ್ ಮಣ್ಣು ಕೆಲಸ ಎಲ್ಲ ಕಂಪ್ಲೀಟಾಗಿ ಡ್ಯಾಮ್ದೆಲ್ಲ ಮಾಡಿ ಮುಗಿಸ ಆದಮೇಲೆ ಅದು ಮಣಿ ಆ್ಯಂಡ್ ಕಂಪನಿ ಅಂತೇಳಿ ತಮಿಳ್ನಾಡಿನ ಒಂದು ದೊಡ್ಡ ಕಾಂಟ್ರಾಕ್ಟ್ರು, ಅವರು ಕೂಡ ಬಂದು ಇದನ್ನೆಲ್ಲ ಟೆಂಡರ್ಗಳನ್ನೆಲ್ಲ ತೊಗೊಂಡು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿ ಅವರು ಏನು ಮಾಡ್ತಾರೆ, ನಮ್ಮ ಇವತ್ತು ಚಾಮರಾಜ್ ಮತ್ತು ಕುಪ್ಪರಾಜು ಅಂತೇಳಿ ಒಂದು ದೊಡ್ಡ ಕಂಪನಿ, ಆ ಮಣಿ ಆ್ಯಂಡ್ ಕಂಪನಿನೇ ಆ ಒಂದು ಟೈಅಪ್ ಮಾಡಿಕೊಂಡು ಅವರು ಚಾಮರಾಜು ಕುಪ್ಪರಾಜು ಅವರು ಇವತ್ತು ಬ್ಯಾಂಗ್ಳೂರು ಏಟ್ರಿಯಾ ಹೋಟೆಲ್ ಇರ್ಬೋದು, ಚಾಲುಕ್ಯ ಇರ್ಬೋದು, ಆ ಸಂಸ್ಥೆಯ ಮುಖ್ಯಸ್ಥರುಗಳು ಅವರುಗಳೆಲ್ಲ ತೀರೋಗಿದ್ದಾರೆ. ಅವರುಗಳ ಎಲ್ಲರನ್ನೂ ಕೂಡ ಇಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ನ ಮಾಡ್ತಾರೆ. ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಾದಮೇಲೆ ಈ ಡ್ಯಾಮ್ಗೆ ಈ ಗೇಟ್ಗಳನ್ನೆಲ್ಲ ಮಾಡಬೇಕಾಗತ್ತೆ. ಒಂದೊಂದು ಗೇಟು 40 ಅಡಿ ಬರ್ತದೆ, 4 ದೊಡ್ಡ ಗೇಟ್ಗಳು ಬರ್ತದೆ. ಅವೆಲ್ಲ ಸ್ಪೆಕ್ಟ್ರಾ ಕಂಪ್ನಿ ಅಂತೇಳಿ ಕೇರಳ ಕಂಪ್ನಿಯವರು ಅದನ್ನೆಲ್ಲ ಮಾಡ್ತಾರೆ. ಮತ್ತು ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಎಲ್ಲ ಆಗೋ ಟೈಮಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಕೆಲಸಗಾರಗಳು ಎಲ್ಲ ಸುಮಾರು 59ರಿಂದ 74 ಗಂಟೆನೂ ಕೂಡ ಕೆಲಸಗಳು ನಡೀತದೆ. ಅದರಲ್ಲಿ ನಮ್ಮ ತಾತ ಇನ್ನೊಬ್ಬರು ಇದ್ದರು, RTC ಅಂತಂದ್ಬಿಟ್ಟು, RT ಸುಬ್ಬಯ್ಯ ಮತ್ತು RTC ಚಿನ್ನ ವೆಂಕಟೇಶ್ ಅಂತೇಳಿ. ಚಿನ್ನ ವೆಂಕಟೇಶ್ ಅನ್ನೋರು ಕೂಡ ಅವರು ಶರಾವತಿ ಪ್ರಾಜೆಕ್ಟ್ಗಳನ್ನೆಲ್ಲ ಮುಗಿಸ್ಕೊಂಡು, ಶರಾವತಿ ಎಲ್ಲ ಮುಗಿಸ್ಕೊಂಡು ಅವರು ಇಲ್ಲಿಗೆ ಬರ್ತಾರೆ. ಅವರು ಕೂಡ ಎಲ್ಲ ಕೆಲಸ ಮಾಡ್ತಾರೋ. ನಮ್ಮ ತಂದೆಯವ್ರೂ ಕೂಡ G ವೆಂಕಟೇಶ್ ಆ್ಯಂಡ್ ಕಂಪನಿ ಅಂತೇಳಿ ನಮ್ಮ ಫಾದರ್ದು, ಅವರು ಕೂಡ ಮೇಜರ್ ವರ್ಕ್ ಎಲ್ಲ ಇಲ್ಲಿ ಡ್ಯಾಮಲ್ಲಿ ಮಾಡಿದ್ದಾರೆ. ಡ್ಯಾಮ್ನ ಮುಂದುಗಡೆ ಸ್ಟಿಲ್ಲಿಂಗ್ ಬೇಸನ್ ಅಂತ ಬರ್ತದೆ. ಅಂದರೆ ನೀರು ಬಿದ್ದಂಥ ನೀರು ಹಿಂಬದಿಯಾಗಿ ತಿರುಗುತ್ತೆ, ಅದು ವಾಪಸ್ ಹೊಡಿಬೇಕು, ಅಷ್ಟು ಸ್ಪೀಡಾಗಿ ಹೋಗಂಗಿಲ್ಲ. ಆ ಸ್ಟಿಲ್ಲಿಂಗ್ ಬೇಸನ್ನು ಮತ್ತು ಅದರ ಸೈಡ್ ವಾಲ್ಗಳು ಏನು ಒಂದು 200 ಅಡಿ ಏನೋ ಬರ್ತದೆ, ಅದು ಸೈಜ್ ಸ್ಟೋನಲ್ಲಿ ಕಟ್ಟಿರ್ತಾರೆ, ಒಂದೇ ನೇರ ಇರ್ತದೆ ಅದು. ಮತ್ತು ಮುಂದುಗಡೆ ಒಂದು ಬ್ರಿಡ್ಜ್ ಇದೆಯಲ್ಲ, ನೀರು ಬಿಟ್ಟರೆ ಮುಳುಗೋಗುತ್ತಲ್ಲ ಆ ಬ್ರಿಡ್ಜು, ಅದನ್ನೆಲ್ಲ ನಮ್ಮ ಫಾದರೇ ಮಾಡಿದ್ದು. ಅದು ಬಿಟ್ಟು ಮತ್ತು ಲೆಫ್ಟ್ ಬ್ಯಾಂಕು ಎಂಬ್ಯಾಂಕ್ಮೆಂಟ್ ಎಲ್ಲನೂ ಕೂಡ ಏರಿ ಅಂತ ಏನು ಹೇಳ್ತಾರೆ, ಅದನ್ನೆಲ್ಲ ನಮ್ಮ ಫಾದರೇ ಮಾಡಿದ್ದು. ಮತ್ತು ರೈಟ್ ಬ್ಯಾಂಕು ಸ್ಲೂಯಿಸ್ ಇದೆಯಲ್ಲ, ರೈಟ್ ಬ್ಯಾಂಕ್ ಸ್ಲೂಯಿಸ್ ಬಂದು ಕಾಶಯ್ಯ ಸ್ಲೂಯಿಸ್ ಅಂತಲೇ ಈಗಲೂ ಕರೀತಾರೆ.
ಕಾಶಿಯ ಸ್ಲೂಯಿಸ್ ಅಂತಂದರೆ ಅದು ನಮ್ಮ ತಾತನವರು ಏನು ಬೆಡ್ ಇಲ್ಲಿ ಕೆಲಸ ಮಾಡಿರ್ತಾರಲ್ಲ, ಡ್ಯಾಮ್ದು ಮಣ್ಣು ಕೆಲಸ ಮಾಡಿರ್ತಾರಲ್ಲ, ಅವರು ಕಾಶಿಯ ಸ್ಲೂಯಿಸ್ ಅಂತೇಳಿ ಅವ್ರು ಮಾಡ್ತಾರೆ. ಆ ಕಡೆ ಎಂಬ್ಯಾಂಕ್ಮೆಂಟ್ ಎಲ್ಲ ಕೂಡ ಅವ್ರು ಮಾಡ್ತಾರೆ. ಮತ್ತು ಅಲ್ಲಿಗೆ ಏನು ಕಲ್ಲುಗಳನ್ನೆಲ್ಲ ತಂದು ಮಾಡಬೇಕಾಗಿರುವಾಗ ಇಲ್ಲಿ ಸರಗೂರು ಪಕ್ಕದಲ್ಲಿರುವಂಥ ಅಂಚಿಪುರ, ಈ ಅಂಚಿಪುರದಲ್ಲಿ ಸುಮಾರು ಒಂದು 58 ಎಕರೆ ಜಾಗನ ಗುರುತು ಮಾಡಿ ಸರ್ಕಾರನೇ ಅಲ್ಲಿ ಕಲ್ಲುಗಳನ್ನೆಲ್ಲ ತೆಗಿಯೋಕ್ಕೆ, ಕೋರೆಗಳೆಲ್ಲ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಕೋರೆಗಳನ್ನೆಲ್ಲ ಕೊಡ್ತಾರೆ. ಎಲ್ಲ ಕಂಪ್ನಿಯವರು, ನಮ್ಮ ಕಂಪ್ನಿಯವರು ಎಲ್ಲ ಇಲ್ಲಿಂದನೂ ಕೋರೆಗಳಿಂದ ಕಲ್ಲುಗಳನ್ನ ಸಾಗಿಸಿ ಅಲ್ಲೂ ಸುಮಾರು ಒಂದು 300-400 ಜನ ಬೋವಿ ಸಮಾಜದವರು ಕಲ್ಲು ಹೊಡಿಯೋಕ್ಕೆ ಅಂತಲೇ ಬರ್ತಾರೆ. ಕಲ್ಲೆಲ್ಲ ಒಡೆದು ಅದು ರಬ್ಬಲ್ಸು, ಸೈಜು ಎಲ್ಲ ಕಲ್ಲುಗಳನ್ನು ಕೂಡ 100 ಜನ ಜೊತೆ ಸೇರಿಕೊಟ್ಟು ಎಲ್ಲ ಹೊಡೆದು ಡ್ಯಾಮ್ಗೆ ತೊಗೊಂಡೋಗಿ ಆ ಕಲ್ಲುಗಳೆಲ್ಲ ಹಾಕಿ ಅರ್ವಿಟ್ಮೆಂಟು, ಪಿಚ್ಚಿಂಗ್ಗಳು ಮತ್ತು ಮೇಲ್ಗಡೆ ಪ್ಯಾರಾಪಿಟ್ಗಳು ಪ್ರತಿಯೊಂದೂ ಡ್ಯಾಮ್ನ ಅಲಂಕಾರವಾಗಿ ಕೆಲಸವನ್ನು ಮಾಡಿರೋಂಥ ಜನ ಇದ್ದರು. ಮತ್ತು ಆ ಒಂದು ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಮುಟ್ಟಿದ್ದಂಥ ಅಧಿಕಾರಿಗಳ ಒಂದು ಸಂಪರ್ಕದಲ್ಲಿ ಅಲ್ಲಿದ್ದಂಥ ಕಾಂಟ್ರಾಕ್ಟ್ಗಳು, ಸಬ್ ಕಾಂಟ್ರಾಕ್ಟ್ಗಳು ಮತ್ತು ಡ್ಯಾಮಿನ ಒಂದು ಗಟ್ಟಿತನಕ್ಕೆ ಎಲ್ಲ ನಿಂತು ಕೆಲಸಗಳನ್ನು ಮಾಡಿ ಕೆಲಸಗಳೆಲ್ಲ ಮುಗಿದ ಮೇಲೆ ಅವರವರು ಮತ್ತೆ ಎಲ್ಲಿಂದ ಬಂದಿದ್ರೋ, ಎಲ್ಲೆಲ್ಲಿ ಕೆಲಸಗಳು ನಡೀತಾವೋ ಆ ಕಡೆ ಎಲ್ಲ ಹೊರ್ಟೋಗ್ತಾರೆ. ಮತ್ತು ಎಷ್ಟೋ ಜನ ಇಲ್ಲೇ ಉಳಿದಿದ್ದಾರೆ, ಈಗಲೂ ಕೂಡ ಇಲ್ಲಿ ನೆಲೆ ಊರಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಸರ್, ಹಂಗಾದ್ರೆ ಇವಾಗ ಈ ಅಣೆಕಟ್ಟನ್ನು ಕಟ್ಟೋದಕ್ಕೆ ಒಟ್ಟು ಎಷ್ಟು ವರ್ಷಗಳ ಕಾಲ ಸಮಯನ ತೆಗೆದುಕೊಳ್ತಾರೆ ಸರ್? 1959ರಲ್ಲಿ ಪ್ರಾರಂಭ ಆಗ್ತದೆ. 74 ಆವಾಗ ದೇವರಾಜ ಅರಸು ಅವರು ಚೀಫ್ ಮಿನಿಸ್ಟರ್ ಇರ್ತಾರೆ. ತಾಲೂಕಲ್ಲಿ 3ನೇ ಬಾರಿ ಶಾಸಕರಾದಂಥ ಪೀರಣ್ಣವರು 62, 67, 72 ಆ 3 ಚುನಾವಣೆಗಳಲ್ಲೂ ಕೂಡ ಪೀರಣ್ಣವರು 3 ಸತಿ ಸತತವಾಗಿ ಗೆಲ್ತಾರೆ. ಅವರು ಕೂಡ ಬೋವಿ ಸಮಾಜಕ್ಕೆ ಸೇರಿದಂಥವ್ರೆ. ಅವರ ಸಂಬಂಧಿಕರುಗಳು ಕೂಡ ಇಲ್ಲೆಲ್ಲ ಭಾರಿ ಜನ ಕೆಲಸ ಮಾಡ್ತಾಯಿದ್ರು. ಅವರು ಶಾಸಕರಾಗಿರ್ತಾರೆ. ಮುಖ್ಯಮಂತ್ರಿಗಳು ದೇವರಾಜ ಅರಸು ಪಕ್ಕದ ತಾಲೂಕಿನವರು ಇರ್ತಾರೆ. ಹಾಗಾಗಿ ಈ ಒಂದು 74ರಲ್ಲಿ ಈ ಒಂದು ಡ್ಯಾಮ್ನ ಉದ್ಘಾಟನೆ ಆಗ್ತದೆ. ಆವತ್ತು ರೈಟ್ ಬ್ಯಾಂಕ್ ಕೆನಲು ಮತ್ತು ಲೆಫ್ಟ್ ಬ್ಯಾಂಕ್ ಕೆನಲ್ಗೆ ನೀರು ಬಿಡುವಂಥ ಕಾರ್ಯಕ್ರಮ ಆಗುತ್ತೆ. ಸರ್, ಒಟ್ಟು ಇವಾಗ ಕಬಿನಿಲಿ ಒಟ್ಟು 4 ಗೇಟ್ಗಳಿವೆ. ಆ 4 ಗೇಟ್ಗಳನ್ನು ಯಾರು ನಿರ್ಮಿಸಿದ್ರು ಸರ್? ಅದನ್ನು ಸ್ಪೆಕ್ಟ್ರಾ ಕಂಪ್ನಿ ಅಂತೇಳಿ ಒಂದು ಕೇರಳ ಕಂಪ್ನಿ ಇತ್ತು. ಆ ಕೇರಳ ಕಂಪ್ನಿಯವರಿಗೆ ಆ ಒಂದು ಗೇಟ್ಗಳು ಮತ್ತು ಡ್ಯಾಮ್ದು ಮೇಲ್ಗಡೆ ಏನು ಪ್ಯಾರಾಪಿಟ್ ಇದೆಯಲ್ಲ ಅದು ಸಿಂಕ್ರನೈಸರ್ ಜಾಯಿಂಟ್ಗಳಲ್ಲಿ ಕೂರಿಸಿದ್ದಾರೆ. ಆ ರಬ್ಬರ್ ಕುಷನ್ ಇದರಲ್ಲಿ ಕೂರಿಸಿದ್ದಾರೆ. ಅದನ್ನು ನೋಡ್ಬೋದು ನೀವು ಹೋದರೆ. ಸಪೋಸ್ ಹೈಟ್ ಮಾಡಬೇಕು ಅನ್ನಂಗಾದ್ರೆ ಇನ್ನೂ ಒಂದು 2 ಅಡಿನ 3 ಅಡಿನ ಹೈಟ್ ಮಾಡ್ಬೋದು ಅನ್ನಂಗಾದ್ರೆ ಹೈಡ್ರಾಲಿಕ್ ಜಾಕ್ಗಳೆಲ್ಲ ಅದನ್ನು ಎತ್ತಬೋದು. ಆ ರೀತಿ ಸಿಸ್ಟಮಲ್ಲಿ ಮಾಡಿರೋಂಥ ಡ್ಯಾಮು. ನಾವು ಇದನ್ನೆಲ್ಲ ಹೇಗೆ ಅಂತಂದರೆ ಅಲ್ಲಿ ಈಗೀಗ ಮಾಡಿದ್ರು, ಈಗ ಆಗಿದೆ, ಈಗಿದೆ, ಈ ರೀತಿ ಇದೆ ಅಂತೇಳಿ ನಾವುಗಳು ಅಲ್ಲಿ ಹೋಗಿ ನೋಡಿ ತಿಳ್ಕೊಂಡಿರೋದು. ಬಟ್ ಇವೆಲ್ಲ ಮಾಡುವಾಗೆಲ್ಲ ನಾವೆಲ್ಲ ಭಾರಿ ಸಣ್ಣ ಹುಡುಗರುಗಳು. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ನೀವು ಕೇಳಿದ ಉತ್ತರಗಳಿಗೆ ನಾನು ಉತ್ತರ ಕೊಡೋಕ್ಕೆ ಆಗ್ತಾಯಿದೆ. ಇವಾಗ ಜಲಾಶಯದ ಮುಂಭಾಗದಲ್ಲಿ ಒಂದು ಗೋಡೆ ಸೇತುವೆ ನಿರ್ಮಾಣ ಆಗಿದೆ ಸರ್. ಆ ಗೋಡೆ ಸೇತುವೆನ ನಿರ್ಮಾಣ ಮಾಡಿದಂಥವ್ರು ಯಾರು ಸರ್? ನಮ್ಮ ತಂದೆಯವರೇ, ಜಿ ವೆಂಕಟೇಶ್ ಅಂಡ್ ಕಂಪನಿ ಅಂತ. ಅದು ಫಸ್ಟು RTC ಕಂಪ್ನಿಯವರು ಆ ವಾಲ್ನ ಕಟ್ತಾರೆ. ಅವ್ರಿಗೆ ಟೆಂಡರ್ ಆಗಿರುತ್ತೆ, ಅದು ಬಿದ್ದೋಗ್ಬಿಡ್ತದೆ. ಮತ್ತು ಅದನ್ನು ನಮ್ಮ ಫಾದರ್ಗೆ ಕೊಡ್ತಾರೆ. ಭಾರಿ ಫಾಸ್ಟಾಗಿ ಕೆಲಸ ಮಾಡ್ತಾರೆ. ಮತ್ತು ಸ್ಪೀಡ್ ವರ್ಕರ್ ಅಂತೇಳಿ ನಮ್ಮ ಫಾದರ್ ಕೆಲಸ ಕೊಟ್ಟು ಆ ಸೈಡ್ ವಾಲು ಅದೇನು ಅಂತಂದರೆ ಅದು ಸಿಸ್ಟಮ್ ಹೇಗೆ ಅಂತಂದರೆ ಅದು ಕಾಂಕ್ರೀಟಲ್ಲಿ ಸ್ಟೀಲ್ ರಾಡ್ಗಳನ್ನ ಹಾಕ್ಬಿಟ್ಟು ಕಾಂಕ್ರೀಟ್ ವಾಲ್ ಮಾಡ್ತಾರೆ ಈಗೆಲ್ಲ. ಅದು ಹಂಗಲ್ಲ, ಸೈಜ್ ವಾಲಲ್ಲಿ ಕಟ್ಟಿರೋದು. ಅದು ಸೈಜ್ ವಾಲಲ್ಲಿ ಒಂದೇ ನೇರವಾಗಿ ಕಟ್ಟಬೇಕು ಅನ್ನಂಗಾದ್ರೆ ಅದ್ರ ಬ್ಯಾಕ್ ಸೈಡ್ ಅದ್ರ ಫೌಂಡೇಶನ್ ಎಲ್ಲ ನೋಡಿಕೊಂಡು ಕಟ್ಟಬೇಕು. ಅದನ್ನು ಭಾರಿ ಟೆಕ್ನಿಕಾಗಿ ಕಟ್ಟಿದರೆ ಸುಮಾರು ಇವತ್ತು 70ರಲ್ಲೇನೋ ಅದು ಮುಗಿದಿರ್ಬೇಕು. ಅದು ಇವತ್ತಿನವರೆಗೂ ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಹಾಕಿ ಈಗಲೂ ಕೂಡ ಗಟ್ಟಿಮುಟ್ಟಿಯಾಗಿದೆ. ಅದರದ್ದು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಒಂದು 6 ವರ್ಷಗಳ ಹಿಂದೆ ಆ ಸ್ಟಿಲ್ಲಿಂಗ್ ಬೇಸನ್ನು ರಿಪೇರ್ ಮಾಡೋಕ್ಕೆ ಅಂತೇಳಿ ಓಪನ್ ಮಾಡಿದರು, ನೀರೆಲ್ಲ ಖಾಲಿ ಮಾಡಿದರು. ಆವಾಗ ನಾನು ನೋಡಿದೆ, ಆವತ್ತು ಹಾಕಿದ್ದಂಥ ಸ್ಟೀಲ್ಗಳು, ಅವತ್ತು ಮಾಡಿದ್ದಂಥ ಕೆಲಸಗಳು ಎಲ್ಲ ಕೂಡ ನೀರು ಬಿದ್ದು ಸುಮಾರು ಒಂದು 50 ವರ್ಷಗಳ ಕಾಲ ಕೆಲವೊಂದೆಲ್ಲ ಹಾಳಾಗಿತ್ತು. ಅದನ್ನೆಲ್ಲ ದುರಸ್ತಿ ಕಾರ್ಯ ಮಾಡೋ ಟೈಮಲ್ಲಿ ನಾನು ಹೋಗಿದ್ದೆ. ಹೇಗೆ ಮಾಡಿದ್ರು ನಮ್ಮ ಫಾದರು ಇದನ್ನೆಲ್ಲ ನೋಡಬೇಕು ಅಂತ. ಭಾರಿ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ನಮ್ಮ ಫಾದರು ಮಾಡಿದರು ಸರ್. ಮತ್ತು ಇವಾಗ ರೈತರಿಗೆ ಜಮೀನಿನ ಬೆಳೆಗಳಿಗೆ ಉಪಯೋಗ ಆಗಲಿ ಅಂತ ಕಬಿನಿ ಜಲಾಶಯದಿಂದ ಈ ಎಡದಂಡೆ ಬಲದಂಡೆ ಅಂತ ನಾಲೆಗಳನ್ನು ಮಾಡ್ತಾರೆ ಸರ್. ಅದನ್ನು ಯಾವ ಥರ ಯಾರು ನಿರ್ಮಿಸಿದ್ರು ಸರ್? ಅದನ್ನು ಇದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ನಾನು ಹೇಳ್ತೀನಿ. ಎಡದಂಡೆ ಮತ್ತು ಬಲದಂಡೆ ಏನು ಇವತ್ತು ಡ್ಯಾಮ್ ಕಟ್ಟಿ ಉದ್ಘಾಟನೆ ಮಾಡೋ ಟೈಮಲ್ಲಿ ಲೆಫ್ಟ್ ಬ್ಯಾಂಕ್ ಕೆನಲ್ಗೆ 2 ಬೆಳೆಗೆ ನೀರು ಕೊಡ್ತೀವಿ ಅಂತೇಳಿ ಲೆಕ್ಕ ಇರ್ದಿದ್ದು.
ರೈಟ್ ಬ್ಯಾಂಕ್ ಕೆನಲ್ಗೆ ಒಂದು ಬೆಳೆ ಕೊಟ್ಟು ಮತ್ತೆ ಎಷ್ಟು ಸಾಕಾಗುತ್ತೋ ಆವಾಗಲೂ 2 ಬೆಳೆ ಕೊಡ್ಬೋದು ಅನ್ನೋ ಥರದಲ್ಲಿ ಲೆಕ್ಕ ಹಾಕ್ಕೊಂಡಿದ್ರು. ಇದು KRS ಡ್ಯಾಮ್ಗೆ ರಿಸರ್ವಾಯರ್ ಪ್ರಾಜೆಕ್ಟ್. KRS ಡ್ಯಾಮ್ಗೆ ಇದು ರಿಸರ್ವಾಯರ್ ಪ್ರಾಜೆಕ್ಟು ಕಬಿನಿ ಡ್ಯಾಮ್. ರಿಸರ್ವಾಯರ್ ಪ್ರಾಜೆಕ್ಟ್ ಅಂದರೆ ಏನು ಅಂದರೆ, ಬೆಂಗಳೂರಿಗೆ ಕುಡಿಯೋ ನೀರು, ಮೈಸೂರಿಗೆ, ಬೆಂಗಳೂರಿಗೆ ಮತ್ತು ಇವಕ್ಕೆಲ್ಲ ಕುಡಿಯೋ ನೀರು ಕೊಡಬೇಕು ಅಂತ KRS ಡ್ಯಾಮಲ್ಲಿ ನೀರು ಇಲ್ಲದೇ ಇರುವಾಗ ಕಬಿನಿ ಡ್ಯಾಮಲ್ಲಿ ಇರುವಂಥ ನೀರನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ರಿಸರ್ವಾಯರ್ ಪ್ರಾಜೆಕ್ಟ್ ಅಂತೇಳಿ ಇದನ್ನು ಕರೀತಾರೆ. ಈಗ ಏನಾಗಿದೆ ಅಂದರೆ, ಏನು ಇಲ್ಲಿ ರೈತರು ಲೆಫ್ಟ್ ಬ್ಯಾಂಕ್ ಕೆನಲ್ಲಿ ಒಂದು 25 ಕಿಲೋಮೀಟ್ರು ಲೆಫ್ಟ್ ಬ್ಯಾಂಕ್ ಕೆನಲ್ ಇದೆ, ರೈಟ್ ಬ್ಯಾಂಕ್ ಕೆನಲ್ ಒಂದು 200-210 ಕಿಲೋಮೀಟ್ರ್ ಏನು ರೈಟ್ ಬ್ಯಾಂಕ್ ಇದೆ. ಲಕ್ಷಾಂತರ ಎಕರೆ ಈ 2 ಚಾನಲ್ಗಳನ್ನ ನಂಬಿಕೊಂಡು ರೈತರು ಈ ಭಾಗದೆಲ್ಲ ಬದುಕ್ತಾ ಇದ್ದಾರೆ. ಏನು ಈ ಹೊಳೆ ಕೇರಳದಿಂದ ತಮಿಳ್ನಾಡುವರೆಗೂ ಏನು ಹುಟ್ಟಿ ಹರಿತಿತ್ತು, ಏನು ಹುಟ್ಟಿ ಹರಿತಾ ಇದ್ದಂಥ ಪೂರ್ವ ಕಾಲದಲ್ಲಿ ಡ್ಯಾಮ್ ಇರಲಿಲ್ಲಲ್ಲ, ಆ ಊರಿನ ಆಸುಪಾಸಲ್ಲೇ ಊರುಗಳಿದ್ದಿದ್ದು, ಆ ನದಿಯ ಆಸುಪಾಸುಗಳಲ್ಲಿ. ಆ ನದಿಯ ಆಸುಪಾಸುಗಳಲ್ಲಿ ಇದ್ದಂಥ ಗ್ರಾಮಗಳು, ಈಗ ನಂಜನಗೂಡು ಇರ್ಬೋದು, ಪ್ರತಿಯೊಂದೂ ಕೂಡ ಆ ರೀತಿಯಲ್ಲೇ ಇರೋಂಥದ್ದು. ಈ ಡ್ಯಾಮ್ ಕಟ್ಟಿದಾಗ ಇದ್ರ ಹಿಂದೆ ಇದ್ದಂಥ ಒಂದು 33 ಹಳ್ಳಿನೂ ಕೂಡ ಮುಳುಗಡೆ ಆಗೋಯ್ತು. ಮುಳುಗಡೆ ಆಗಿ ಆ ಕಡೆ ಈ ಕಡೆಗೆ ಬಂದರು. ಎಷ್ಟೋ ಜನ ಜಮೀನುಗಳನ್ನ ಕಳ್ಕೊಂಡ್ರು. ಈ ಮುಂದೆ ಏನು ಈ ಕೆನಲ್ಗಳನ್ನ ತೋಡಿ ಆ ಹೊಳೆ ಪಕ್ಕದಲ್ಲಿದ್ದಂಥವ್ರುಗಳೇನು ಗದ್ದೆಗಳನ್ನ ಮಾಡ್ಕೊಂಡಿದ್ದಾರೆ, ಹೊಳೆಯಿಂದ ಆಸುಪಾಸಲ್ಲಿದ್ದಂಥ ಕೆನಲ್ಗಳಲ್ಲಿ ಆ ಗದ್ದೆಗಳನ್ನ ಮಾಡಿಕೊಂಡು ಇದನ್ನು ನಂಬ್ಕೊಂಡಿರೋಂಥವ್ರಿಗೆ ಇವತ್ತು ದ್ರೋಹ ಆಗ್ತಾ ಇದೆ. ಸರ್ಕಾರನೂ ಕೂಡ ಇದನ್ನು ದ್ರೋಹ ಮಾಡ್ತಾ ಇದೆ. ಒಂದು ಲೆಕ್ಕದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಹೇಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ, ಬೆಂಗಳೂರಿಗೆ ಕುಡಿಯೋ ನೀರು ಬೇಕು, ಬೆಂಗಳೂರಿಗೆ ಕುಡಿಯೋ ನೀರು ಬೇಕು ಅಂತೇಳಿ ಇರೋ ನೀರನ್ನೆಲ್ಲನೂ ಕುಡಿಯೋ ನೀರು ಕೊಡ್ತಾ ಇದ್ದಾರೆ ಹೊರತು ರೈತರಿಗೆ ಬೆಳೆ ಬೆಳೆಯೋಕ್ಕೆ ಕೊಡ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಕೆನಲಲ್ಲಿ 2 ಬೆಳೆ ಬೆಳಿಬೇಕಾಗಿದ್ದವ್ರು ಇವತ್ತು 1 ಬೆಳೆ ಬೆಳೀತಾ ಇದ್ದೀವಿ. ಮತ್ತು ರೈಟ್ ಬ್ಯಾಂಕಲ್ಲೂ ಕೂಡ ನೀರಿಲ್ಲ, ಕುಡಿಯೋಕ್ಕೆ ನೀರು ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮೊದಲು ಆದ್ಯತೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ರೈತರು ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಹಾಗಾಗಿ ರಿಸರ್ವಾಯರ್ ಪ್ರಾಜೆಕ್ಟ್ನ ಇಲ್ಲಿ ಎಷ್ಟು ನೀರು ಬೇಕು ರೈತರಿಗೆ, ಮೊದಲು ಎಷ್ಟು ಬೆಳೆಗೆ ನಾವು ನೀರು ಕೊಡಬೇಕು ಅನ್ನೋದನ್ನ ಲೆಕ್ಕ ಹಾಕ್ಕೊಂಡು ಉಳಿದಿದ್ದನ್ನು ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು. ಇಲ್ಲ ಅಂದರೆ ನಮ್ಮ ರೈತರು ಇನ್ನು ಸ್ವಲ್ಪ ದಿವಸ ಇದೇ ರೀತಿ ಬೆಂಗಳೂರು ಬೆಳೀತಾ ಇದ್ದು ಈ ನೀರನ್ನೇ ಕೊಡಬೇಕಾಗತ್ತೆ. ನಂಗಾದರೆ ಇಲ್ಲಿ 2 ಚಾನಲ್ಲು ಮುಚ್ಚಬೇಕಾಗತ್ತೆ. ಮುಚ್ಚಿಬಿಟ್ಟು ದನ ಕರುಗಳಿಗೂ ನೀರು ಇಲ್ದಿದ್ದಂಗೆ ಮಾಡಿ ಹೊಳೆನಲ್ಲಿ ಬೆಂಗಳೂರಿಗೇ ನೀರು ಕೊಡಬೇಕಾಗ್ತಾ ಕುಂತ್ಕೋಬೇಕಾಗತ್ತೆ. ಇಷ್ಟು ನಮ್ಮ ಪರಿಸ್ಥಿತಿ. ಹೌದು, ಅಂದರೆ ಇವಾಗ ನೀವು ನಮ್ಮ ಕೋಟೆ ಭಾಗದ ರೈತರಿಗೆ, ಜನಗಳಿಗೆ ಕುಡಿಯೋದಕ್ಕೆ ನೀರು ಮತ್ತು ಅವರ ಕೃಷಿಗೆ ನೀರನ್ನು ಒದಗಿಸಬೇಕು ಅಂತ ಹೇಳ್ತಿದ್ರೆ ಸರ್. 100ಕ್ಕೆ 100. ಈಗ ಡ್ಯಾಮ್ ಕಟ್ಟಿರೋ ಉದ್ದೇಶ ಏನು? ರೈತರಿಗೆ ಫುಡ್ ಕೊಡಬೇಕು, ಭತ್ತ ಬೆಳಿಬೇಕು, ರೈತರು ಬದುಕಬೇಕು, ಮತ್ತು ಈ ನದಿ ಪಾತ್ರದಲ್ಲಿದ್ದಂಥ ಜನಗಳೆಲ್ಲ ಒಕ್ಕಲಿಬ್ಬರೋದ್ರು ಅಟ್ಲೀಸ್ಟ್ ಗದ್ದೆನಾದ್ರು ಮಾಡಿಕೊಂಡು ಭತ್ತ ಬೆಳೆದು ಊಟ ಮಾಡಬೇಕು ಅನ್ನೋ ಅಂಥ ದೃಷ್ಟಿನಲ್ಲಿ ನಾವಿರೋರು. ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಕೈಗಾರಿಕೆ ಮಾಡೋಂಥವ್ರು ಅಲ್ಲ ನಾವು. ಇಲ್ಲಿ ನಾವು ಬದುಕಬೇಕು ಅಂದರೆ ನಮಗೆ ನೀರು ಬೇಕು. ನಮ್ಮ ನೀರನ್ನೆಲ್ಲ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಕೊಟ್ಬಿಟ್ರೆ ನಾವು ಹೆಂಗೆ ಬದುಕನ ಇಲ್ಲಿ? ಆಗ ನಮ್ಮನ್ನೆಲ್ಲರನ್ನೂ ಬೆಂಗಳೂರು ಸೇರಿಸ್ಬಿಡ್ಲಿ. ಇದು ನಮ್ಮ ರೈತರ ಗೋಳು. ಇದು ಆಗಬಾರ್ದು. ಹಾಗಾಗಿ ಇದಕ್ಕೆ ಏನು ಅಂತಂದರೆ, ನಮಗೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮೇಕೆದಾಟು ಡ್ಯಾಮ್ನ ಕಟ್ಟಿದ್ರೆ ಇಲ್ಲಿ ಆ ಕಡೆ ಚಾನಲ್ ಹೋಗೋದು, ಡ್ಯಾಮಲ್ಲಿ ಹೋಗೋದು, ವೇಸ್ಟೇಜ್ ಹೋಗೋದು, ಡ್ಯಾಮಿಂದ ಮುಂದೆ ಫಾಲ್ ಆಗೋವಂಥ ರೈನ್, KRS ಇರ್ಬೋದು, ಕಬಿನಿ ಇರ್ಬೋದು, ಇವೆರಡು ಮುಂದೆ ಫಾಲ್ ಆಗೋಂಥ ಏನು ರೈನ್ ಇರ್ತದೆ, ಆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನಮ್ಮ ಡ್ಯಾಮು 3-4 ಸತಿ ತುಂಬಿ ಯಥೇಚ್ಛವಾಗಿ ನೀರು ಹೊಟ್ಟೋಗ್ತದೆ. ಜೂನ್, ಜುಲೈ, ಆಗಸ್ಟಲ್ಲೆಲ್ಲ ಆ ನೀರಿಗೆ ಲೆಕ್ಕ ಇರಲ್ಲ ತಮಿಳ್ನಾಡವ್ರಿಗೆ. ಅದೇ ಮೇಕೆದಾಟು ಕಟ್ಟಿದ್ರೆ ಆ ಮೇಕೆದಾಟಲ್ಲಿ ಸುಮಾರು 60 TMC ನೀರು ಅಲ್ಲಿ ಸ್ಟಾಕ್ ಇರ್ತದೆ. ನೀವು ಜನವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ತಿಂಗಳ ಎಷ್ಟೆಷ್ಟು ತಮಿಳ್ನಾಡಿಗೆ ನೀರು ಕೊಡ್ಬೋದು, ಇಲ್ಲಿಂದನೂ ಕೊಡ್ಬೋದು. ಉಳಿದಿರೋದು ಅಲ್ಲಿ ಪವರ್ ಪ್ರಾಜೆಕ್ಟ್ ಮಾಡಿಕೊಂಡು ನಾವು ಮೇಕೆದಾಟಲ್ಲೂ ಕೊಡ್ಬೋದು. ಬೆಂಗಳೂರಿಗೆ ಕುಡಿಯೋ ನೀರು, ಬೆಂಗಳೂರಿಂದನೇ ವೇಸ್ಟೇಜ್ ವಾಟ್ರನ್ನೇ ಎಷ್ಟೋ TMC ವಾಟ್ರ್ ಬಂದು ಹೊಳೆನಲ್ಲಿ ಸುಮ್ಮನೆ ಹರಿದೋಗ್ತೈತೆ. ಆ ನೀರು ಮೇಕೆದಾಟಲ್ಲಿ ಸ್ಟಾಪ್ ಮಾಡಿಸ್ಬೋದು. ಅಲ್ಲಿ ಬರೋದ್ರೊಳಗಡೆ ಎಲ್ಲ ಕ್ಯೂರಿಫೈ ಆಗಿರ್ತದೆ. ಕುಡಿಯೋ ನೀರಿಗೆ ಫಸ್ಟ್ ಕ್ಲಾಸ್ ಆಗಿ ನಾವು ಬೆಂಗಳೂರು ಕೊಡ್ಬೋದು. ಆವಾಗ ನಾವು ಕಬಿನಿ ಪ್ರಾಂತ್ಯದವರು, KRS ಪ್ರಾಂತ್ಯದವರು ಉಳಿಬೋದೇ ಹೊರತು ಇಲ್ಲ ಅಂದರೆ ರೈತರು ಮುಂದಿನ ದಿನಗಳಲ್ಲಿ ಇಲ್ಲಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೀರು ಸಿಗ್ತಾ ಇಲ್ಲ. ಸರ್, ಇವಾಗ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಆವಾಗಿನ ಕಾಲದಲ್ಲಿ ಯಾವೆಲ್ಲ ಕಚ್ಚಾ ವಸ್ತುಗಳನ್ನು ಬಳಸಿ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಸರ್? ಅವತ್ತೆಲ್ಲ ಸಿಮೆಂಟೇ. ಡ್ಯಾಮಲ್ಲಿ ಅಲ್ಲಿ KRS ಅಲ್ಲಿ ಸುರ್ಕಿನಲ್ಲಿ ಏನು ಕಟ್ಟಿದ್ರು ಅದು ಅಲ್ಲಿ ಮಾತ್ರ. ಇಲ್ಲೆಲ್ಲ ಸಿಮೆಂಟ್ ಬಂದ್ಬಿಟ್ಟಿತ್ತು. ಅಷ್ಟೊಳಗಡೆ ಎಲ್ಲ ಸಿಮೆಂಟು, ಮರಳು, ಯಥೇಚ್ಛವಾದಂಥ ಮರಳು,
ಸಿಮೆಂಟು ಮತ್ತು ಇಲ್ಲಿ ಅಂಚಿಪುರ ಪಕ್ಕದ ಸರಗೂರು ಪಕ್ಕದ ಗ್ರಾಮದ ಅಂಚಿಪುರದಲ್ಲಿ ಕಲ್ಲು. ಆ ಕಲ್ಲುಗಳನ್ನೆಲ್ಲ ಜಲ್ಲಿ ಹೊಡೆಯೋಕ್ಕೆ ಮಾಡೋದಕ್ಕೆ ಎಲ್ಲರೂ ಕೂಡ ಅಲ್ಲಿ ಬಂದಂಥ ಲೇಬರ್ಸ್ಗಳನ್ನೇ, ಅವಾಗ ಯಾವುದೂ ಕ್ರಷರ್ಗಳು ಮಿಷನರಿಗಳು ಅವೆಲ್ಲ ಇರಲಿಲ್ಲ. ಸಣ್ಣ ಸಣ್ಣ ಕ್ರಷರ್ ಎಲ್ಲೋ ಒಂದೊಂದು ಹೊಡಿಕೊಂಡಿದ್ರು. ಆ ಜಲ್ಲಿ ಹೊಡೆದು ಎಲ್ಲನೂ ಕೂಡ ಇಲ್ಲಿರೋಂಥ ಕಲ್ಲು, ಇಲ್ಲಿ ಸಿಗ್ತಾ ಇದ್ದಂಥ ಮರಳು, ಹೆಬ್ಬಲ್ಗುಪ್ಪೆ ಇಲ್ಲೆಲ್ಲ ಸಿಗ್ತಾ ಇದ್ದಂಥ ಮರಳು, ಈ ಮರಳಲ್ಲೇ ಡ್ಯಾಮ್ ಕಟ್ಟಿದ್ರು. ಆದರೆ ಸರ್ ಇವಾಗ ಅದೇ ಕ್ರಷರ್ಗಳು ಆ ಥರ ಎಲ್ಲ ಸಿಗ್ತಾ ಇರಲಿಲ್ಲ ಅವಾಗ ಅಂತಂದ್ರಿ. ಇವಾಗ ಅಣೆಕಟ್ಟೆನ ಕಟ್ಟೋದಕ್ಕೆ ಇವಾಗ ಯಾವ ರೀತಿ ಸಂಪನ್ಮೂಲಗಳನ್ನು ಬಳಸಿ ಅಣೆಕಟ್ಟನ್ನ ಕಟ್ಟಿದ್ರು ಸರ್? ಇವಾಗ ಲಾರಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಆ ಥರ ಸಂಪನ್ಮೂಲಗಳನ್ನು ಯಾವ ಸಂಪನ್ಮೂಲಗಳನ್ನು ಬಳಸಿ ಅಣೆಕಟ್ಟೆ ಕಟ್ಟೋದಕ್ಕೆ ಸಹಕಾರಿ ಆಯಿತು ಸರ್ ಸಂಪನ್ಮೂಲಗಳು? ಕಾಂಟ್ರಾಕ್ಟರ್ಗಳ ಹತ್ರನೂ ವೆಹಿಕಲ್ಗಳಿತ್ತು, ಸಾಕಷ್ಟು ವೆಹಿಕಲ್ಗಳಿತ್ತು. ಆವಾಗ ಟಿಪ್ಪರ್ಗಳು ಕಡಿಮೆ, ಟಿಪ್ಪರ್ಗಳು ಅಂತಾರೆ ಕಮ್ಮಿ. ಅವಾಗೆಲ್ಲ ಲಾರಿನಲ್ಲೇ ಮರಳು ಮಣ್ಣು ಎಲ್ಲ ತೊಗೊಂಡೋಗ್ಬೇಕು, ಹಾಕ್ಬೇಕು. ಟಿಪ್ಪರ್ಗಳಿರಲಿಲ್ಲ. ಮತ್ತು ಡಿಪಾರ್ಟ್ಮೆಂಟ್ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲಿ ಸುಮಾರು ಒಂದು 100-150 ಲಾರಿಗಳು ಮತ್ತು ಕೆಲವೊಂದು ಟಿಪ್ಪರ್ಗಳು ಆವಾಗ ಕೆಲವೊಂದು ಇದ್ದು, ಮತ್ತು ಸ್ಕ್ರೇಪರು, ಬುಲ್ಡೋಸರು, ದೊಡ್ಡ ದೊಡ್ಡ ಕ್ಯಾಟರ್ಪಿಲ್ಲರ್ಗಳು, ಆ ಕಂಪ್ನಿಯವು ಒಂದು ಸ್ಕ್ರೇಪರ್ಗಳೆಲ್ಲ ಇತ್ತು. ಅವುಗಳಲ್ಲೆಲ್ಲ ಕೆಲಸ ಮಾಡಿಸ್ತಾಯಿದ್ರು. ಮತ್ತು ಅವಾಗೆಲ್ಲ ಇಟ್ಯಾಚಿಗಳು, ಪೋಕ್ಲೈನ್ಗಳು ಯಾವುವು ಇರಲಿಲ್ಲ, ಎಲ್ಲ ಲೇಬರ್ ವರ್ಕೆ. ಡೀಪ್ ಕಟ್ಗಳು, ಕಬಿನಿ ರೈಟ್ ಬ್ಯಾಂಕ್ ಕೆನಲ್ ಇದೆಯಲ್ಲ, ಕವರ್ ಡಕ್ಗಳು, ಡೀಪ್ ಕಟ್ಗಳು, ಅಕುಡೇಟ್ಗಳು ಅಷ್ಟು ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸಗಳು. ಮತ್ತು ಕೆನಲ್ ತೆಗೆದಿರೋದು ಕೂಡ ಅಷ್ಟೇ, ಕಲ್ಲುಗಳನ್ನ ತೆಗೆದಿರೋದು ಮಾಡಿರೋದನ್ನು ಕೂಡ ಜನಗಳ ಕೈಲೇನೆ ಬ್ಲಾಸ್ಟಿಂಗ್ ಮಾಡಿಸಿ, ರಬಲ್ಸು ಮತ್ತು ಇವುಗಳನ್ನೆಲ್ಲ ಚವಳಿ ಸೆಟ್ಗಳನ್ನೆಲ್ಲ ಇಟ್ಟು ಎಲ್ಲ ಕೂಡ ಕಲ್ಲುಗಳನ್ನ ಹೊತ್ಕೊಂಡು ಮೇಲ್ಗಡೆ ತೊಗೊಂಬಂದು ಚಾನಲ್ಗಳನ್ನ ತೆಗೆದಿರೋದು. 200 ಕಿಲೋಮೀಟ್ರ್ ಚಾನಲ್ಲು ಕೂಡ ಯಾವ ಇಟಾಚಿ ಪೋಕ್ಲೈನ್ ಇಲ್ದೇ ತೆಗೆದಿರೋದು. ಮತ್ತು ಈ ಕಡೆ ಕೆನಲ್ಗಳು ಅಷ್ಟೇ, ಕಬಿನಿ ಡ್ಯಾಮ್ ಕೂಡ ಫೌಂಡೇಶನ್ನು ಕೂಡ ಅದೇ ರೀತಿಯಲ್ಲೇ ಎಲ್ಲ ಲೇಬರ್ ವರ್ಕಲ್ಲಿ ಕೆಲಸ ಮಾಡೋದು. ಎಲ್ಲ ಈ ಮಾನವ ಸಂಪನ್ಮೂಲ, ಮಾನವ ಶಕ್ತಿಯಿಂದನೇ ಈ ಡ್ಯಾಮ್ ನಿರ್ಮಾಣ ಆಗಿರೋದು. ನೆಕ್ಸ್ಟ್ ಇವಾಗ ನಮ್ಮ ಈ ಕಬಿನಿ ಜಲಾಶಯ ನಮ್ಮ HD ಕೋಟೆ ತಾಲೂಕಲ್ಲಿ ತುಂಬ ಒಂದು ಕೇಂದ್ರ ಬಿಂದುವಾಗಿ ಕಾಣ್ತಾ ಇದೆ ಸರ್. ಈ ನಮ್ಮ ಕಬಿನಿ ಅಣೆಕಟ್ಟೆಯನ್ನು ಕಟ್ಟೋದಕ್ಕೆ ಯಾವೆಲ್ಲ ರಾಜ್ಯಗಳಿಂದ ಕೆಲಸಗಾರರು ಬಂದಿದ್ರು ಸರ್? ಎಲ್ಲ ರಾಜ್ಯದಿಂದನೂ ಬಂದಿದ್ರು ಇಲ್ಲಿಗೆ. ಇಲ್ಲಿ ನೋಡಿ, ಕಬಿನಿ ಊರಲ್ಲಿ ನಿಮಗೆ ಅಲ್ಲಿ ಜಾತಿ ಅನ್ನೋದು ಇರಲಿಲ್ಲ. ಆ ಬೀದಿ ಅಂತಿಲ್ಲ, ಈ ಬೀದಿ ಅಂತ ಇರಲಿಲ್ಲ ಅಲ್ಲಿ, ಅದು ಕಾಲೋನಿ. ಅಲ್ಲಿ ಮಹಾರಾಷ್ಟ್ರದವರು ಬಂದಿದ್ದರು, ಆಮೇಲೆ ಆಂಧ್ರದವ್ರು ಇದ್ದರು, ತಮಿಳ್ನಾಡವ್ರು ಇದ್ದರು, ಕೇರಳದವ್ರು ಇದ್ದರು, ಎಲ್ಲ ರಾಜ್ಯದವ್ರನ್ನು ಕೂಡ ಬಂದಲ್ಲಿ ಕೆಲಸ ಮಾಡಿದ್ರು. ಯಾಕೆಂದ್ರೆ ಅವರು ಮೆಕ್ಯಾನಿಕ್ ಇರ್ಬೋದು, ಫಿಟ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಅವನು ಆಪ್ರೇಟರ್ ಇರ್ಬೋದು, ಇಲ್ಲ ಕೂಲಿ ಮಾಡೋರು ಇರ್ಬೋದು. ಈಗ ಕಲ್ಲು ಕೆಲಸ ಮಾಡೋಕ್ಕೆಲ್ಲ ಆಂಧ್ರದಿಂದ ಬೋವಿ ಸಮಾಜದವರೆಲ್ಲರನ್ನು ಕೂಡ ಆಂಧ್ರ, ಒರಿಸ್ಸಾ ಎಲ್ಲ ಕಡೆಯಿಂದನೂ ಬಂದಿದ್ದರು. ಮತ್ತು ಈ ಕಬ್ಬಣದ ಕೆಲಸ ಮಾಡೋವಂಥವ್ರೆಲ್ಲ ತಮಿಳ್ನಾಡು ಆ ಕಡೆಯಿಂದ ಎಲ್ಲ ಬಂದಿದ್ದರು, ಮತ್ತು ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಬಂದರು. ಎಲ್ಲ ರಾಜ್ಯದವ್ರನ್ನು ಕೂಡ ಇಲ್ಲಿದ್ದರು. ಎಲ್ಲ ಕ್ವಾರ್ಟರ್ಸ್ಗಳಲ್ಲಿ, ಕ್ಯಾಂಪ್ಗಳಲ್ಲಿ ಅಲ್ಲೆಲ್ಲ ಒಟ್ಟಿಗೆ ಇರ್ತಿದ್ರು. ಹಾಗಾಗಿ ಎಲ್ಲರನ್ನೂ ಕೂಡ ಎಲ್ಲ ಭಾಷಿಕರಾಗಿ ಎಲ್ಲ ಭಾಷೆನೂ ಎಲ್ಲರೂ ಮಾತಾಡ್ತಿದ್ರು ಇಲ್ಲಿ. ಸರ್ ಇವಾಗ ಕಬಿನಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಸಂಪೂರ್ಣ ಹಣಕಾಸು ವ್ಯವಸ್ಥೆಯನ್ನು ಸರ್ಕಾರನೇ ವಹಿಸ್ಕೊಂಡಿತ್ತ ಸರ್? ಹಾಂ, ಕಂಪ್ಲೀಟ್ ಸರ್ಕಾರ. ಇವಾಗ ನಮ್ಮ ಕಬಿನಿ ನದಿ ನಿರ್ಮಾಣಗೊಂಡು 50 ವರ್ಷ ಆಗಿದೆ. ಅದು ಇವಾಗ 50 ವರ್ಷದ ಸಂಭ್ರಮಾಚರಣೆ ಏನಾದರೂ ಆಚರಣೆ ಮಾಡಿದ್ದಾರೆ ಸರ್? ನಮ್ಮ ಶಾಸಕರು ಭಾರಿ ಅತಿ ಉತ್ಸಾಹದಲ್ಲಿ ಇದ್ದಾರೆ. ಪಾಪ ಅವರು ದುರದೃಷ್ಟವಶಾತ್ ಹೋದ ಸತಿನೂ ಕೂಡ ಡ್ಯಾಮ್ ತುಂಬಲಿಲ್ಲ. ಈ ಸರಿನೂ ಕೂಡ ಡ್ಯಾಮ್ ತುಂಬಿದ್ರೆ ಏನಾದರೂ ಮಾಡಿ ಮುಖ್ಯಮಂತ್ರಿಗಳಿಗೆ ಹೇಳಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, 50 ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೋದ ಸರಿನೇ ನಮ್ಮ ಶಾಸಕರು ತುಂಬ ಉತ್ಸಾಹಕರಾಗಿದ್ದರು. ಈಗಲೂ ಕೂಡ ಅವ್ರಿಗೆ ಕಬಿನಿನಲ್ಲಿ ಒಂದು 50 ವರ್ಷಗಳ ಡ್ಯಾಮ್ ಕಟ್ಟಿರೋದು ಒಂದು ದೊಡ್ಡ ಸಂಭ್ರಮ ಮಾಡಬೇಕು ಮತ್ತು ಕಬಿನಿ ಜಲಪಾತೋತ್ಸವ ಅಂತೇಳಿ ಮಾಡಬೇಕು ಅಂಥೇಳಿ ಅವರು ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಮ ದುರದೃಷ್ಟವಶಾತ್ ಮಳೆ ಸರಿಯಾಗಿ ಬರ್ತಾಯಿಲ್ಲ, ಕೈ ಕೊಟ್ಟಿದೆ. ಡ್ಯಾಮ್ ತುಂಬಿ ಈಗ ಏನಾದ್ರೂ ಪೂಜೆ ಮಾಡೋಕ್ಕೆ ಏನಾದ್ರೂ ಕೂಡ ಧರ್ಮಸಿಂಗ್ ಅವರು 2002ರಲ್ಲಿ ಸ್ಟಾರ್ಟ್ ಮಾಡಿದ್ದು, ಏನು ಇಲ್ಲಿ ಬಾಗಿನ ಅರ್ಪಿಸ್ಬೇಕು ಅಂಥೇಳಿ. ಕಬಿನಿ ಡ್ಯಾಮ್ ಅನ್ನೋದು ಗುರ್ತಾಗಿದ್ದು ಮತ್ತು ಇಲ್ಲಿ ಇಷ್ಟು ಇದಿದೆ ಅಂತ ಅನ್ನೋದು ಗುರ್ತಾಗಿದ್ದು 2002ನಲ್ಲಿ ಗುರುಸ್ವಾಮಿ ಅಂತೇಳಿ ನೀರಿಗೆ ಬಿದ್ದು ಸತ್ತೋದಾಗಲೇ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆವತ್ತಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಘಟನೆ. ಗುರುಸ್ವಾಮಿ ನೀರಿಗೆ ಬಿದ್ದು ಸತ್ತೋಗಿ ತಮಿಳ್ನಾಡಿಗೆ ನೀರು ಬಿಡಬೇಕು ಅನ್ನೋಂಥ ವಿಚಾರಗಳು ಬಂದಾಗ ಆವತ್ತಿಂದ ಆ ಮಾರನೇ ವರ್ಷದಿಂದ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ. SM ಕೃಷ್ಣ ಅವ್ರ ಗೌರ್ಮೆಂಟ್ ಹೋದ್ಮೇಲೆ 2003ರಿಂದ ಇಲ್ಲಿ ಬಾಗಿನ ಅರ್ಪಿಸೋದು ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಸರಿನೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಂದ ಬಾಗಿನ ಅರ್ಪಿಸ್ಬೇಕು ಅಂತ ತುಂಬ ಉತ್ಸುಕತೆಯಿಂದ ನಮ್ಮ ಶಾಸಕರಿದ್ದಾರೆ. ಆದರೆ ಮಳೆ ಕೊರತೆಯಿಂದಾಗಿ ಈ ಸರಿ ಏನಾಗುತ್ತೋ ಗೊತ್ತಿಲ್ಲ.
ಮಳೆ ಬಂದು ಡ್ಯಾಮ್ ತುಂಬಿ ಈ ಒಂದು 50 ವರ್ಷದ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ವಿ. ಇದೇ ರೀತಿಯಲ್ಲಿ ನಾವು ಕಬಿನಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಒಂದು 6 ವರ್ಷ 7 ವರ್ಷಗಳ ಹಿಂದೆ. ಬಾಲ್ಯ ಸ್ನೇಹಿತರ ಕೂಟ ಅಂತ, ಕಬಿನಿ ಬಾಲ್ಯ ಸ್ನೇಹಿತರ ಕೂಟ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ಸುಮಾರು ಒಂದು 3,000-4,000 ಜನ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಮತ್ತು ಅಲ್ಲಿ ಡ್ಯಾಮ್ ಕೆಲಸ ಮಾಡೋದಂಥ ಕೆಲಸಗಾರರು, ಅವರ ಮಕ್ಕಳುಗಳು, ಅವರು ಏನು ವಯಸ್ಸಾಗಿದಂಥ ಆಫೀಸರ್ಸ್ಗಳು, ಪೇರೆಂಟ್ಸ್ಗಳು ಎಲ್ಲರನ್ನೂ ಒಂದು ಕಡೆ ಸೇರಿ ನಾವು ಏನು ಶಾಲೆಯಲ್ಲಿ ಓದಿದ್ವಿ ಆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ದುಬೈಯಿಂದ ಎಲ್ಲ ಬಂದಿದ್ದರು, ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದಿದ್ದರು, ಎಲ್ಲ ಬಂದು ಒಂದು ಕಡೆ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ರೀತಿಯಲ್ಲಿ 50 ವರ್ಷದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಶಾಸಕರಿಗೂ ಮನಸ್ಸಿದೆ. ಅದು ನೆರವೇರಲಿ ಅಂತೇಳಿ ನಾನು ಆಶಿಸ್ತೀನಿ. ಸೊ ನೆಕ್ಸ್ಟ್ ಇವಾಗ ಅಣೆಕಟ್ಟು ನಿರ್ಮಾಣ ಮಾಡೋದ್ರಲ್ಲಿ ನಿಮ್ಮ ಕುಟುಂಬದವರ ಕೊಡುಗೆ ತುಂಬ ಜಾಸ್ತಿ ಇದೆ ಸರ್. ಹಾಗಾಗಿ ನಿಮ್ಮ ಕುಟುಂಬದವರ ಕೊಡುಗೆನ ಮೆಚ್ಚಿ ಸರ್ಕಾರದಿಂದ ಏನಾದರೂ ಉಡುಗೊರೆ ಅಥವಾ ಏನಾದರೂ ನೆನಪಿನ ಕಾಣಿಕೆ ಏನಾದರೂ ಕೊಟ್ಟಿದ್ದಾರೆ ಸರ್? ಇಲ್ಲ, ಆ ಥರ ಏನಿಲ್ಲ. ನಮ್ಗಿಂತನೂ ಕೂಡ ದೊಡ್ಡ ದೊಡ್ಡ ಕೆಲಸಗಾರರು ಮತ್ತು ಕಾಂಟ್ರಾಕ್ಟ್ರುಗಳು ಮತ್ತು ಕಂಪ್ನಿಯವರು ಭಾರಿ ದೊಡ್ಡವರೆಲ್ಲ ಕೆಲಸ ಮಾಡಿ ಹೋಗಿದ್ದಾರೆ ಇಲ್ಲಿ. ಅದರಲ್ಲಿ ಕೂಡ ನಾವು ಒಬ್ಬರು ಮಾಡಿದ್ವಿ, ಕೆಲಸ ಎಲ್ಲ ಮಾಡಿದ್ವಿ. ಬಟ್ ಅವರೆಲ್ಲರೂ ಹೊರಟೋಗಿದ್ದಾರೆ. ನಮ್ಮ ಫಾದರು ಕೂಡ ತೀರೋಗಿದ್ದಾರೆ. ನಾವು ಕೂಡ ಮುಂದೆ ಎಲ್ಲೂ ಹೋಗೋಕ್ಕಾಗದೇ ನಾವು ಇಲ್ಲೇ ಜಮೀನು ತೋಟ ಮಾಡ್ಕೊಂಡು ಇಲ್ಲೇ ನೆಲೆ ಊರಿ ನಾವು ಸಣ್ಣ ಕಾಂಟ್ರಾಕ್ಟು ಇನ್ನೊಂದು ಮಾಡಿಕೊಂಡು ನಾವು ಇಲ್ಲೇ ಜೀವನ ನಡೆಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದಿಂದ ನಮಗೇನಾದ್ರು ಸಿಗ್ತದೆ ಮಾಡ್ತದೆ ಅಂತ ಎಕ್ಸ್ಪೆಕ್ಟೇಷನ್ನು ನಮಗೇನಿಲ್ಲ. ಯಾಕಂದರೆ ನಾವು ಕಾಂಟ್ರಾಕ್ಟ್ ಮಾಡೋಕ್ಕೆ ಬಂದಂಥವ್ರು ಕೆಲಸ ಅಷ್ಟೇ. ಹಾಗಾಗಿ ನಾವು ನಮ್ಮ ವೃತ್ತಿ ನಾವು ಮಾಡಿದ್ವಿ. ಸರ್ಕಾರ ಏನು ಕೆಲಸ ಮಾಡಬೇಕು ಅದನ್ನು ಮಾತ್ರ ಮಾಡಿಸಿದ್ವಿ. ಸರ್, ಮುಂದೆ ಇವಾಗ ನಮ್ಮ ಕಬಿನಿ ಅಣೆಕಟ್ಟು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು ಅಂದರೆ ಯಾವೆಲ್ಲ ಅಭಿವೃದ್ಧಿಗಳನ್ನು ಅದು ಹೊಂದಬೇಕು ಸರ್? ಇವಾಗ ಕಬಿನಿ ಅಭಿವೃದ್ಧಿ ಹೊಂದಬೇಕು ಅಂತ ಅನ್ನಂಗಾದರೆ ವಿಶೇಷವಾಗಿ KRS ಟೈಪಲ್ಲಿ ಇಲ್ಲಿ ಗಾರ್ಡನ್ ಆಗಬೇಕು. KRS ಟೈಪಲ್ಲಿ ಗಾರ್ಡನ್ ಆಗಬೇಕು. KRS ಟೈಪಲ್ಲಿ ಗಾರ್ಡನ್ ಆದರೆ ನಮ್ಮ ಕಬಿನಿ ಗ್ರಾಮಕ್ಕೆ ಸುಮಾರು ಒಂದು 500 ಜನಕ್ಕೆ ಉದ್ಯೋಗ ಸಿಗುತ್ತೆ. ಏನು ಉದ್ಯೋಗ ಸಿಗುತ್ತೆ ಅಂದರೆ ಕಳ್ಳಕಾಯಿ ಮಾರೋನು ಇರ್ಬೋದು, ಟೋಪಿ ಮಾರೋನು ಇರ್ಬೋದು, ಅವನು ಬಿಸ್ಕೆಟ್ ಮಾರೋನು ಇರ್ಬೋದು, ಸೌತೆಕಾಯಿ ಮಾರೋನು ಇರ್ಬೋದು, ಟೀ ಮಾರೋನು ಇರ್ಬೋದು. ಟೂರಿಸ್ಟ್ ಬಂದಾಗ ಅವರೆಲ್ಲರಿಗೂ ಉದ್ಯೋಗ ಸಿಗುತ್ತೆ. ನಮ್ಮ ಗ್ರಾಮ ಬೆಳೀತದೆ. ಮತ್ತು ಮೈಸೂರಿಂದ 60 ಕಿಲೋಮೀಟ್ರ್ಗಳ ಬರೀ ಕಬಿನಿ ಇರೋದು. ಇಲ್ಲಿ ಮೈಸೂರಲ್ಲಿ ಟೂರಿಸ್ಟ್ ಬಂದಂಥವರು ಒಂದು 6 ತಿಂಗಳು ಟೂರಿಸಮು ಮೈಸೂರಿನಲ್ಲಿ ನಡೀತದೆ. ದಸರಾ ಟೈಮಿಂದ ಹಿಡಿದು ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಲಿ, ನಂಜನಗೂಡಿಗೆ ಹೋಗಲಿ, KRS ಡ್ಯಾಮ್ಗೆ ಹೋಗಲಿ, ಬರ್ಡ್ ಸೆಂಚುರಿಗೆ ಹೋಗಲಿ, ಬಂಡೀಪುರಕ್ಕೆ ಹೋಗಲಿ, ಎಲ್ಲಿಂದ ಎಲ್ಲೇ ಟೂರಿಸ್ಟ್ ಹೋದ್ರೂ ಮತ್ತೆ ರಾತ್ರಿಗೆ ವಾಪಸ್ಸು ಮೈಸೂರಿಗೆ ಬರಬೇಕು. ಮೈಸೂರಲ್ಲಿ ಈ ಕ್ರೌಡ್ ಜಾಸ್ತಿ ಆಗಿಬಿಡ್ತದೆ ಮತ್ತು ಟೂರಿಸ್ಟ್ ಜಾಸ್ತಿ ಆಗಿಬಿಡ್ತಾರೆ. ಅಲ್ಲಿರೋಂಥ ಹೋಟೆಲ್ನವರು ಇವ್ರನ್ನ ಪ್ರಾಣ ತೆಗಿತಾರೆ. ಒಂದು ರೂಮಲ್ಲಿ ಇಬ್ಬರೇ ಇರಬೇಕು ಅಂತಾರೆ. ಬಸ್ಸಲ್ಲಿ ಬರ್ತಾರೆ, ಟೆಂಪೋಗಳಲ್ಲಿ ಬರ್ತಾರೆ, ಟೂರಿಸ್ಟ್ ಬರ್ತಾರೆ, ಇವ್ರುಗಳೆಲ್ಲ ಬರ್ತಾರೆ. ಅಲ್ಲಿ ಸರಿಯಾದ ರೀತಿಯಲ್ಲಿ ಡಾರ್ಮಿನೇಟ್ರಿಗಳನ್ನ ಮಾಡಬೇಕು ದೊಡ್ಡದು. ಮತ್ತು ಕಬಿನಿ 60 ಕಿಲೋಮೀಟರ್ ಇರೋದ್ರಿಂದ ಇಲ್ಲೂ ಕೂಡ KRS ಟೈಪಲ್ಲಿ ಇಲ್ಲೂ ಒಂದು ಗಾರ್ಡನ್ ಮಾಡಿದ್ರೆ ಮತ್ತು ಇಲ್ಲೂ ಕೂಡ ಟೂರಿಸ್ಟು ಹೋಮ್ಗಳನ್ನ ಮಾಡೋದಕ್ಕೆ, ಹೋಮ್ ಸ್ಟೇಗಳನ್ನ ಮಾಡೋದಕ್ಕೆ ಮತ್ತು ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನ ಮಾಡೋದಕ್ಕೆ ಅವ್ರುಗಳಿಗೆಲ್ಲ ಅವಕಾಶಗಳನ್ನ ಮಾಡಿಕೊಟ್ರೆ ಇಲ್ಲಿರೋಂಥ ಗ್ರಾಮಗಳಲ್ಲಿ ಏನು ಡ್ಯಾಮ್ ಸೈಡಲ್ಲಿರೋವಂಥ ಗ್ರಾಮಗಳಲ್ಲಿ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳು ಬಂದರೆ ಇಲ್ಲಿ ಸ್ಥಳೀಯರಿಗೆ ಎಲ್ಲರಿಗೂ ಕೂಡ ಉದ್ಯೋಗ ಸಿಗುತ್ತೆ. ಒಂದೊಂದು ರೆಸಾರ್ಟಲ್ಲಿ ಕಡಿಮೆ ಅಂದರೂ 100-200 ಜನಕ್ಕೆ ಉದ್ಯೋಗ ಸಿಗುತ್ತೆ. ಒಂದು ಹೋಮ್ ಸ್ಟೇನಲ್ಲಿ ಒಂದು 50 ಜನಕ್ಕೆ ಉದ್ಯೋಗ ಸಿಗುತ್ತೆ. ಇಲ್ಲಿ ಲೋಕಲ್ಲು ನಾವು ಬದುಕ್ತೀವಿ. ಮತ್ತು ಟೂರಿಸ್ಟ್ ಅವ್ರನ್ನು ಕೂಡ ಇಲ್ಲಿ ಬಂದು ಮತ್ತು ಮೈಸೂರಿಗೆ ಹೋಗ್ದೇ ಇಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಒಂದು ಗಾರ್ಡನ್ ಆಗಿ ಮತ್ತು ವಾಟರ್ ಫಾಲ್ಸು ಮತ್ತು ಇಲ್ಲಿ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ಟ್ರೆಕ್ಕಿಂಗು ಮತ್ತು ಒಂದು ರೋಪು ಇದನ್ನೆಲ್ಲ ಜಿಪ್ ಲೈನ್ಗಳು, ರೋಪ್ ಲೈನ್ಗಳು ಇವೆಲ್ಲ ಮಾಡ್ತು ಅಂತಂದರೆ ನಮ್ಮ ತಾಲೂಕು ಟೂರಿಸ್ಟಾಗಿ ಬೆಳೀತದೆ. ಮತ್ತು ವಾಟ್ರ್ ಬೇಕಾದಷ್ಟು ನಮಗೆ ಇಲ್ಲಿರೋದ್ರಿಂದ ವಾಟ್ರ್ ಗೇಮ್ಸ್ ಅವೆಲ್ಲ ಮಾಡ್ತು ಅಂದರೆ ಇಲ್ಲಿ ಅನುಕೂಲ ಆಗುತ್ತೆ. ನಮ್ಮ ತಾಲೂಕು ಬೆಳೀತದೆ, ತಾಲೂಕಿನ ಜನಗಳಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಸರ್, ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ತಮ್ಮ ಕಿವಿ ಮಾತು ಹೇಳಿ ಸರ್. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಾನು ಬಂದಿದ್ದೆ. ಮತ್ತು ನಾನು ನಿಮ್ಮ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು ಇದ್ದಾರಲ್ಲ, ಅವರು ನನಗೆ 88ರಿಂದನೂ ಕೂಡ ನಾನು ಅವ್ರನ್ನ ಭಾರಿ ಹತ್ತಿರದಿಂದ ನೋಡಿದ್ದೀನಿ. ಕೆಂಚನಹಳ್ಳಿ ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ಬಂದಾಗ ನಾವು ಕೂಡ ಹಾಸ್ಪಿಟ್ಲಿಗೆ ಮೆಟೀರಿಯಲ್ಗಳನ್ನೆಲ್ಲ ನಮ್ಮ ಲಾರಿಗಳಲ್ಲಿ ಹೊಡಿತಾ ಇದ್ವಿ. ಅವರು ಜನಸೇವೆ ಮಾಡಬೇಕು ಅಂತ ಬಂದು ಮತ್ತು ಇಲ್ಲಿ ಏನು
ಕಾಡಿನಲ್ಲಿರೋವಂಥ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಮತ್ತು ಇಲ್ಲೊಂದು ಹಾಸ್ಪಿಟ್ಲನ್ನು ಕಟ್ಟಿ ಈ ಹಾಸ್ಪಿಟ್ಲಲ್ಲಿ ಜನಧ್ವನಿ ಅಂತೇಳಿ ಸಮುದಾಯ ಬಾನುಲಿ ಕೇಂದ್ರವನ್ನೂ ಮಾಡಿ ಇದರಿಂದ 10 ಜನಕ್ಕೆ ಹೆಲ್ಪ್ ಮಾಡಿ ಅವರೇ ಈ ಒಂದು ಸಂಸ್ಥೆನ ನಡೆಸೋಕ್ಕೆ ಅನುವು ಮಾಡಿಕೊಟ್ಟು ಇವತ್ತು ನಾನೂ ಕೂಡ ಇಲ್ಲಿ ಬಂದು ಕುಂತ್ಕೊಂಡು ಮಾತಾಡೋಕ್ಕೆ ನನಗೂ ಅವಕಾಶ ಸಿಕ್ಕಿ ಮತ್ತು ಈ ತಾಲೂಕಿನ ಒಂದು ಈ ಜನಧ್ವನಿ ಕಾರ್ಯಕ್ರಮದಿಂದ ನಮ್ಮ ತಾಲೂಕಿನ ವಿಚಾರಗಳು ಮತ್ತು ಸಮಸ್ಯೆಗಳು ಮತ್ತು ಪ್ರತಿಯೊಂದು ಜನಗಳಿಗೂ ಆಗುವಂಥ ಆಗುವವುಗಳ ಬಗ್ಗೆ ಈ ಒಂದು ಜನಧ್ವನಿ ನಡೆಸ್ತಾ ಕೊಟ್ಟಂಥ ಬಾಲಸುಬ್ರಹ್ಮಣ್ಯ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತು ನಿಮ್ಮ ಸಂಸ್ಥೆಗೂ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಮಿಂದ 10 ಜನಕ್ಕೆ ಉಪಯೋಗ ಆಗಲಿ, ಈ ರೀತಿಯಲ್ಲಿ ಜನಗಳಿಗೂ ಒಳ್ಳೆಯದಾಗಲಿ, ನಿಮ್ಮ ಸಂಸ್ಥೆನೇ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಕಬಿನಿ ಜಲಾಶಯ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೀಯುತ ಕಾಶಯ್ಯರವರು ಮತ್ತು ಕಬಿನಿ ಜಲಾಶಯ ನಿರ್ಮಾಣಗೊಂಡ ಇತಿಹಾಸದ ಬಗ್ಗೆ ಮಾಹಿತಿ ನೀಡಲು ನಮ್ಮೊಂದಿಗೆ ಇದ್ದವರು ಶ್ರೀಯುತ ಜಿ.ವಿ. ಸೀತಾರಾಮರವರು. ಇದು ಇವತ್ತಿನ ನಮ್ಮೂರು ವೈಭವ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಗ್ರಾಮದ ಇತಿಹಾಸ, ಅಲ್ಲಿನ ವಿಶೇಷ ದೇವಾಲಯಗಳು, ಅಲ್ಲಿನ ವೈಭವ ಆಚರಣೆಗಳು ಹಾಗೂ ಮಹತ್ವಗಳ ಕುರಿತು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.